In this video, we will study an important concept for 5 marks. That is what? Potential due to a point charge. Very much important. Potential due to a point charge. A point charge. Okay. 5 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ನು, ತುಂಬ ಈಸಿಯಾಗಿ ಹೇಳ್ಕೊಡ್ತಾನೆ ಯಾವ ಥರ ಅಂತ ಹೇಳ್ಬಿಟ್ಟು ಕಲ್ತ್ಕೊಳ್ಳಿ ಹೇಗೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ, ಫಸ್ಟಿಗೆ ಏನಾಗುತ್ತೆ ಅಂದರೆ, ಲೆಟ್ ಮಿ ಟೇಕ್ ಅ ಪಾಸಿಟಿವ್ ಚಾರ್ಜ್ ಪ್ಲಸ್ ಕ್ಯೂ ಫ್ರಮ್ ವಿಚ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಪಾಯಿಂಟ್ ಚಾರ್ಜ್. ಈ ಪಾಯಿಂಟ್ ಚಾರ್ಜಿಂದ ಎಷ್ಟು ಪೊಟೆನ್ಷಿಯಲ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕಂಡುಹಿಡ್ಕೋಬೇಕು ಈಗ. ಓಕೆ, ಸೊ ದಟ್ ಈಸ್ ವಾಟ್ ದ ಟಾಸ್ಕ್ ನಾವು. ಆಯಿತಾ, ಎಲ್ಲಿ ಕಂಡುಹಿಡಬೇಕು ನಾನು? ವಿಚ್ ಈಸ್ ದ ಪಾಯಿಂಟ್ ಪಿ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಆರ್ ಅಂತ ತೊಗೊಳ್ತೇನೆ ನಾನು ಇವಾಗ. ಓಕೆ, ಅಟ್ ಎ ಡಿಸ್ಟೆನ್ಸ್ ಆರಿಗೆ, okay, I need to calculate, this is the point P at which I need to calculate the electric potential due to this plus Q charge which is at a distance of R ಅಂತ ತೊಗೊಳ್ಳೋಣ ನಾವು ಇವಾಗ. ಅರ್ಥ ಆಯ್ತಲ್ಲ ಎಲ್ರಿಗೂ ಹೇಗೆ ಅಂತ ಹೇಳ್ಬಿಟ್ಟು? ಇಷ್ಟಾದ ನಂತರ ಫಸ್ಟಿಗೆ ಫ್ರೀ ಬಾಡಿ ಡಯಾಗ್ರಾಮ್ ಬರೆಯೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಅದೇ ಇಂಪಾರ್ಟೆಂಟ್ ಆಗಿರೋದು ಹೇಗೆ ಅಂತ ಹೇಳ್ಬಿಟ್ಟು. ಆಯಿತಾ, ಇವಾಗ ಏನು ಅಂತಂದರೆ, ಆಸ್ ಯು ನೋ ದ್ಯಾಟ್ ಪೊಟೆನ್ಷಿಯಲ್ ಅಂತಂದರೆ ಏನು? ಇವಾಗ ಪೊಟೆನ್ಷಿಯಲ್, this is nothing but work done per unit charge. This must be 1 coulomb must be equal to potential ಅಂತ ನಂಗೆ ಗೊತ್ತಿದೆ ಹೆಂಗೆ ಅಂದ್ರೆ, ಹೌದಾ? ಸೊ ಅದಕ್ಕೋಸ್ಕರ ಏನು ಮಾಡಬೇಕು? ವರ್ಕ್ ಡನ್ ಅನ್ನು ಕಂಡುಹಿಡಬೇಕು. ವರ್ಕ್ ಡನ್ ಏನು, ಎಲ್ಲಿಂದ ಬರೋದು ಆ್ಯಕ್ಚುಲಿ? ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ. ಹೌದಾ? ಇವಾಗ ನೋಡಿ ಏನು ಅಂತಂದರೆ, ಇಲ್ಲೆಲ್ಲೋ ಪಾಯಿಂಟ್ ಇನ್ಫಿನಿಟಿ ಪಾಯಿಂಟ್ ಇರುತ್ತೆ. ಈಗ ದಿಸ್ ಇಸ್ ದ ಇನ್ಫಿನಿಟಿ ಪಾಯಿಂಟ್. ಅಲ್ಲಿಂದ ನಾನು ಏನು ಮಾಡ್ತೇನೆ ಅಂತಂದರೆ, ಒಂದು ಪಾಯಿಂಟನ್ನು ತೊಗೊಳ್ತೇನೆ, 1 ಕೂಲಮ್ ಚಾರ್ಜ್ ಪ್ಲಸ್ 1 ಕೂಲಮ್ ಚಾರ್ಜನ್ನು ತೊಗೊಂಬರ್ತೇನೆ. ಬಂದುಬಿಟ್ಟು ಎಲ್ಲಿ ಬರ್ತಾನೆ ಆ್ಯಕ್ಚುಲಿ? ನಾನು ಇವಾಗ ಎಟ್ ಸಮ್ ಪಾಯಿಂಟ್ ಕ್ಯೂಗೆ ಬರ್ತಾನೆ ಅಂತ ತಿಳ್ಕೊಳ್ಳಿ. ದಿಸ್ ಇಸ್ ದ ಪಾಯಿಂಟ್ ಕ್ಯೂ. ಸೊ ಕ್ಯೂ ಆಲ್ರೆಡಿ ಆಗಿದೆ ಹೆಂಗಂದ್ರೆ, ಸೇ ದಿಸ್ ಈಸ್ ಸಮ್ ಎಕ್ಸ್ ಪಾಯಿಂಟ್ ಅಂತ ಇಟ್ಕೊಳ್ಳೋಣ ಅದನ್ನು. ಓಕೆ, ಈ ಪಾಯಿಂಟ್ವರೆಗೆ ತೊಗೊಂಬರ್ತೇನೆ. ಆಯಿತಾ, ಈ ಪಾಯಿಂಟ್ಗೆ ತೊಗೊಬಂದಾಗ ಸೇ ದ್ಯಾಟ್ ದ ಡಿಸ್ಟೆನ್ಸ್ ಇಸ್ ಬಿಟ್ವೀನ್ ದಿಸ್ ಪಾಯಿಂಟ್ ಚಾರ್ಜ್ ಕ್ಯೂ ಆ್ಯಂಡ್ ದಿಸ್ ಪಾಯಿಂಟ್ ಎಕ್ಸ್ ಈಸ್ ಆರ್ ಡ್ಯಾಶ್ ಅಂತ ಕಾಣೋಣ ಇವಾಗ. ಓಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಆ್ಯಕ್ಚುಲಿ? ಈಗ ಇಲ್ಲಿಂದ ಡಿಸ್ಟೆನ್ಸು ಆರ್ ಡ್ಯಾಶ್, ಈ ಪಾಯಿಂಟ್ ಎಕ್ಸ್ಗೆ. ಆಯಿತಾ, ಇವಾಗ ಪ್ಲಸ್ 1 ಕೂಲಮ್ ಚಾರ್ಜ್ ಎಲ್ಲಿವರೆಗೆ ಬಂತು? ಇಲ್ಲಿ ಎಕ್ಸ್ ಪಾಯಿಂಟ್ವರೆಗೆ ಬಂತು, ಇಲ್ಲಿವರೆಗೆ ಬಂತು. ಇವಾಗ ಎಕ್ಸ್ ಯಾವುದು? 1 ಕೂಲಮ್ ಚಾರ್ಜು. ಇಲ್ಲಿವರೆಗೆ ಬಂದಷ್ಟು ಏನಾಗುತ್ತೆ ಅಂತಂದರೆ, ಈ ಪ್ಲಸ್ ಕ್ಯೂ ಚಾರ್ಜ್ ಏನು ಮಾಡುತ್ತೆ ಆ್ಯಕ್ಚುಲಿ? ಫೋರ್ಸನ್ನು ಆಗುತ್ತೆ ಅದ್ರ ಮೇಲೆ. ಯಾಕೆಂದರೆ ಪಾಸಿಟಿವ್ ಆಲ್ವೇಸ್ ರಿಪೆಲ್ ಈಚ್ ಅದರ್. ಹೌದಾ? ಇದ್ರ ಮೇಲೆ ಫೋರ್ಸು ಈ ಡೈರೆಕ್ಷನಲ್ಲಿ ಬೀಳುತ್ತೆ. ದಿಸ್ ಇಸ್ ವಾಟ್? ಫೋರ್ಸ್ ಆನ್ 1 ಕೂಲಮ್ ಚಾರ್ಜ್ ಡ್ಯೂ ಟು ಕ್ಯಾಪಿಟಲ್ ಕ್ಯೂ ಚಾರ್ಜ್. ಈ ಚಾರ್ಜ್ ಫೋರ್ಸು ಇದ್ರ ಮೇಲೆ ಮಾಡುತ್ತೆ. ಆವಾಗ ಏನು ಮಾಡಬೇಕಾಯ್ತು ನಾವು? ವಿ ನೀಡ್ ಟು ಡೂ ಸಮ್ ಎಕ್ಸ್ಟ್ರಾ ವರ್ಕ್ ಟು ಮೂವ್ ದಿಸ್ 1 ಕೂಲಮ್ ಚಾರ್ಜ್ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್. ಈ ಪಾಯಿಂಟಿಂದ ಈ ಪಾಯಿಂಟ್ ಹೋಗಲಿಕ್ಕೆ ನಾವು ಏನು ಮಾಡಬೇಕಾಯಿತು? ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡಬೇಕಾಯಿತು. ಆವಾಗ ಏನಾಯಿತು? ದರ್ ವಿಲ್ ಬಿ ವರ್ಕ್. ಆ ವರ್ಕ್ ಏನಾಗುತ್ತೆ ಆ್ಯಕ್ಚುಲಿ? ಪೊಟೆನ್ಷಿಯಲ್ ಎನರ್ಜಿಯಾಗಿ ಸ್ಟೋರ್ ಆಗುತ್ತೆ ಹೇಳೋದು ಕಾನ್ಸೆಪ್ಟ್ ನಿಮಗೆ ಹೆಂಗಂದ್ರೆ. ಹೌದಾ? ಇವಾಗ ಏನು ಮಾಡ್ತೇನೆ ಅಂತಂದರೆ, ಅಸ್ಯೂಮ್ ದ್ಯಾಟ್ ಈ ಒಂದು ಚಾರ್ಜ್ ಏನಿದೆಯಲ್ಲ, ಸೇ ದ್ಯಾಟ್ ಇಟ್ ಈಸ್ ಮೂವಿಂಗ್ ಬೈ ಸಮ್ ಡಿಸ್ಟೆನ್ಸ್ ಡಿ ಆರ್ ಡ್ಯಾಶ್. ಇಲ್ಲಿ ಆರ್ ಡ್ಯಾಶ್ ಅಂತ ಕೊಟ್ಟಿದ್ದೆ ನಾನು ಇವಾಗ. ಡಿ ಆರ್ ಡಿಸ್ಟೆನ್ಸನ್ನು ಈ ಕಡೆಯಿಂದ ಈ ಕಡೆ ಮೂವ್ ಆಯಿತು ಅಂದ್ರೆ ಕಾಣೋಣ ಇವಾಗ. ಓಕೆ, ಇಟ್ ಈಸ್ ಮೂವ್ಡ್ ಬೈ ಡಿಸ್ಟೆನ್ಸ್ ಆಫ್ ಡಿ ಆರ್ ಡ್ಯಾಶ್ ಫ್ರಮ್ ದಿಸ್ ಪಾಯಿಂಟ್ ಎಕ್ಸ್. ಇವಾಗ ನೀವು ಹೋದಷ್ಟು ಚಾಪ್ಟರ್ ಕಲ್ತಿದ್ದೀರಿ. ವಾಟ್ ಈಸ್ ವರ್ಕ್ ಡನ್? ವರ್ಕ್ ಡನ್ ಈಸ್ ಸಮಥಿಂಗ್ ಬಟ್ ಫೋರ್ಸ್ ಇಂಟು ವಾಟ್? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ನೀವು ಓದಿದಿರಿ. ಹೌದಾ? ಡಿಸ್ಪ್ಲೇಸ್ಮೆಂಟ್ ಅಂತ ಓದಿದ್ರಿ. ಈಗ ಡಿಸ್ಪ್ಲೇಸ್ಮೆಂಟ್ ಆಗಿರೋದು ಎಷ್ಟು? ಡಿ ಆರ್ ಡ್ಯಾಶ್. ಹೌದಾ? ಸೊ ಅದಕ್ಕೋಸ್ಕರ ಆಸ್ ಯು ನೋ ದ್ಯಾಟ್ ವರ್ಕ್ ಡನ್ ಮಸ್ಟ್ ಬಿ ಈಸ್ ಈಕ್ವಲ್ ಟು ಎಫ್ ಡಾಟ್ ಡಿ ಆರ್ ಡ್ಯಾಶ್ ಅಂತ ಆಯಿತು. ಪ್ಲೀಸ್ ಟ್ರೈ ಟು ರಿಮೆಂಬರ್ ದಿಸ್ ಒನ್. ಬೋತ್ ಆರ್ ವೆಕ್ಟರ್ ಕ್ವಾಂಟಿಟಿ. ಡಿ ಆರ್ ಡ್ಯಾಶ್ ವೆಕ್ಟರ್. ಹೌದಾ? ಡಾಟ್ ಪ್ರಾಡಕ್ಟ್, ಎರಡದು ಡಾಟ್ ಪ್ರಾಡಕ್ಟ್. ಇವಾಗ ವರ್ಕ್ ಡನ್ ಇಸ್ ಅ ಸ್ಕೇಲರ್ ಕ್ವಾಂಟಿಟಿ ಬಟ್ ಇಟ್ ಈಸ್ ದ ಡಾಟ್ ಪ್ರಾಡಕ್ಟ್ ಆಫ್ ವಾಟ್? ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೋದ ವರ್ಷದಲ್ಲಿ ಓದಿದಿರಿ. ಆಯಿತಾ? ಲೆಟ್ ಮಿ ಟ್ರೈ ಟು ಗೆಟ್ ದ ವ್ಯಾಲ್ಯೂ ಆಫ್ ಫೋರ್ಸ್ ಏನು? ಕೂಲಮ್ಸ್ ಲಾ. 1 ಡಿವೈಡ್ ಬೈ 4 pi epsilon naught ಇಂಟು ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್. ಇಲ್ಲಿ ಕ್ಯೂ ಚಾರ್ಜ್ ಇದೆ, ಇಲ್ಲಿ ಬರ್ತಿರೋ ಚಾರ್ಜ್ ಎಷ್ಟು? 1 ಕೂಲಮ್ ಚಾರ್ಜ್ ಇಂಟು 1 ಕೂಲಮ್ ಚಾರ್ಜ್ ಡಿವೈಡ್ ಬೈ ಡಿಸ್ಟೆನ್ಸ್ ಎಷ್ಟು? ಇಲ್ಲಿ ಡಿಸ್ಟೆನ್ಸ್ ಎಷ್ಟು? ಆರ್ ಡ್ಯಾಶ್ ಅಲ್ವಾ ಅದು? ದಿಸ್ ಈಸ್ ವಾಟ್? ಆರ್ ಡ್ಯಾಶ್ ಸ್ಕ್ವೇರ್. ದಿಸ್ ಈಸ್ ವಾಟ್ ದ ಕೂಲಮ್ಸ್ ಲಾ. ಓಕೆ, ಸೊ ದಿಸ್ ಈಸ್ ಇಕ್ವೇಷನ್ ನಂಬರ್ 1. ದಿಸ್ ಈಸ್ ಇಕ್ವೇಷನ್ ನಂಬರ್ 2 ಅಂತ ಕನ್ಸಿಡರೇಷನ್ ಮಾಡ್ತೇನೆ ನಾನು ಇವಾಗ. ಅರ್ಥ ಆಗ್ತದೆ ಇದಿಷ್ಟು ಎಲ್ರಿಗೂ ಹೇಗೆ ಅಂತ ಹೇಳ್ಬಿಟ್ಟು ಇಷ್ಟು ಬರ್ಕೊಳ್ಳೋದು ಫಸ್ಟಿಗೆ. ನಾವು ಐ ಗಾಟ್ ದ ವ್ಯಾಲ್ಯೂ ಫಾರ್ ಡಿ ಆರ್ ಡ್ಯಾಶ್. ಡಿ ಆರ್ ಡ್ಯಾಶ್ ಅಂದರೆ ಡಿ ಆರ್ ಡ್ಯಾಶ್ ಅಂತ ಅಷ್ಟೇ ಇದೆ, ಇಲ್ಲಿ ಮತ್ತೇನು ಚೇಂಜಸ್ ಇಲ್ಲ. ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಇಲ್ಲಿ. ಆಯಿತಾ? ಸೊ ದ್ಯಾರ್ ಫಾರ್ ವಾಟ್ ವಿಲ್ ಐ ಗೆಟ್? ಓಕೆ,
ವರ್ಕ್ ಡನ್ ದ್ಯಾಟ್ ಮಸ್ಟ್ ಬಿ ಈಸ್ ಈಕ್ವಲ್ ಟು, ಓಕೆ, ದ್ಯಾಟ್ ಮಸ್ಟ್ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಫೋರ್ಸ್ ಬದಲಿ ಏನಿದೆ ಆ್ಯಕ್ಚುಲಿ 1/4πε0 ಇಂಟು ಏನಾಗಬೇಕಾಯ್ತು, Q ಇಂಟು 1 ಡಿವೈಡೆಡ್ ಬೈ R ಡ್ಯಾಶ್ ಸ್ಕ್ವೇರ್ ಅಂತ ಆಯಿತು. ಇವಾಗ ನೋಡಿ, ಆ್ಯಸ್ ಇಟ್ ಈಸ್ ಇನ್ ದ ವೆಕ್ಟರ್ ಕ್ವಾಂಟಿಟಿ ಇರೋದ್ರಿಂದ ಫೋರ್ಸ್ ಡೈರೆಕ್ಷನ್ನು ಹೀಗಿದೆ ನನಗೆ. ಓಕೆ, ಮೂವ್ ಮಾಡ್ತಿರೋದು ಹೇಗೆ, ಚಾರ್ಜನ್ನು ಮೂವ್ ಮಾಡ್ತಿರೋದು ಹೇಗೆ, ಹೀಗಲ್ವಾ, ಅಂದರೆ dr ಡ್ಯಾಶ್ ಹೀಗಾಯಿತು, dr ಡ್ಯಾಶ್ ಹೀಗಾಯಿತು, ಎಫ್ ಹೀಗಿದೆ, ಅಂದರೆ ಎರಡು ಎಷ್ಟು ಡಿಗ್ರಿ ಆಗಬೇಕಾಯಿತು, ದರ್ ಮಸ್ಟ್ ಬಿ ಹೌ ಮಚ್ 180 ಡಿಗ್ರಿ ಬರಬೇಕಾಯ್ತಲ್ಲ, ಬರೀಬೇಕು ಅಂತಿಲ್ಲ, 180 ಡಿಗ್ರಿ ಆಗಬೇಕಾಯ್ತು, ಅದಲ್ಲ. ಡಾಟ್ ಪ್ರಾಡಕ್ಟ್ ಅಂದ್ರೆ ಏನಾಗಬೇಕು, ದಟ್ ಮಸ್ಟ್ ಬಿ ಕಾಸ್ ಥೀಟಾ ಅಲ್ವಾ, ಅದು ಕಾಸ್ 180, ದಟ್ ಈಸ್ ವಾಟ್ ಇಂಟು ವಾಟ್, ಇಂಟು ಹೇಳಿ ಏನು ಅಂತ ಹೇಳಿಬಿಟ್ಟು, ಇಂಟು dr ಡ್ಯಾಶ್ ಇಂಟು ಕಾಸ್ 180 ಡಿಗ್ರಿ, ಇಷ್ಟು ಬರುತ್ತೆ ನಿಮಗೆ, ಬಿಕಾಸ್ ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಇಲ್ಲಿ ನೋಡಿ dr ಚೇಂಜ್ ಆಗ್ತಿದೆಯಲ್ವ, dr ಡಿಸ್ಟೆನ್ಸ್ ಚೇಂಜ್ ಆಗ್ತದಾಗೇನೆ ನಾವು ಮಾಡೋ ವರ್ಕ್ ಕೂಡ ಏನಾಗುತ್ತೆ ಆ್ಯಕ್ಚುಲಿ ಚೇಂಜ್ ಆಗ್ತಾ ಬರುತ್ತೆ. ಇದು ಹತ್ರ ಬಂದಾಗ ಏನಾಗಬೇಕು ಆ್ಯಕ್ಚುಲಿ, ಜಾಸ್ತಿ ಫೋರ್ಸನ್ನು ಅಪ್ಲೈ ಮಾಡೋದು. ಯಾವಾಗ ಏನಾಯ್ತು, ನಾವು ಜಾಸ್ತಿ ಫೋರ್ಸನ್ನು ಜಾಸ್ತಿ ವರ್ಕ್ ಮಾಡಬೇಕಾದ್ರೆ ಅದನ್ನು ಮೂವ್ ಮಾಡಬೇಕು ಅಂದರೆ ಜಾಸ್ತಿ ವರ್ಕ್ ಮಾಡಬೇಕಾಯಿತು. ಸೊ ಅದಕ್ಕೋಸ್ಕರ ಆ್ಯಸ್ ದ ವ್ಯಾಲ್ಯೂ ಆಫ್ ದ ಆರ್ ಈಸ್ ಚೇಂಜಿಂಗ್, ವರ್ಕ್ ಡನ್ ಮಸ್ಟ್ ಬಿ ಚೇಂಜಿಂಗ್. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಇಲ್ಲೆಲ್ಲ ಕಡೆ ನಾವು ಏನು ಮಾಡಿದ್ದೇವೆ ಆ್ಯಕ್ಚುಲಿ DW ಅಂತ ಬರ್ಕೋತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಕೂಡ DW ಅಂತ ಬರುತ್ತೆ, ಆ್ಯಸ್ ಇಟ್ ಈಸ್ ದ ವರ್ಕ್ ಡನ್ ಈಸ್ ಚೇಂಜಿಂಗ್ ಆರ್ ಡಿಫರಿಂಗ್. ಅರ್ಥ ಆಯ್ತಲ್ಲ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ DW ಈಕ್ವಲ್ ಟು 1/4πε0 ಇಂಟು Q ಇಂಟು 1 ಡಿವೈಡ್ ಬೈ R ಡ್ಯಾಶ್ ಸ್ಕ್ವೇರ್ ಇಂಟು dr ಡ್ಯಾಶ್ ಇಂಟು ಕಾಸ್ 180 ಅಂತ ಆಯಿತು. ಸೊ ಫೈನಲ್ ಎಕ್ಸ್ಪ್ರೆಷನ್ ಈಸ್ dw dash equal to 1 divided by 4πε0. cos 180 is -1. ಓಕೆ, ಮೈನಸ್ ಅನ್ನು ತೊಗೊಂಡ್ಬಿಡ್ತಾನೆ ಇಲ್ಲಿ, -1/4πε0 ಇಂಟು Q ಡಿವೈಡ್ ಬೈ R ಡ್ಯಾಶ್ ಸ್ಕ್ವೇರ್ ಇಂಟು ವಾಟ್ dr ಡ್ಯಾಶ್ ಅಂತ ಬಂದಿರುತ್ತೆ ನಿಮಗೆ. ಓಕೆ, ಮೇಕ್ ಇಟ್ ಆಸ್ ಇಕ್ವೇಷನ್ ನಂಬರ್ 3. ನಾವು ಇಕ್ವೇಷನ್ ನಂಬರ್ 3 ಅಂತ ಮಾಡ್ಕೊಂಡೆ ನಾನು ಇವಾಗ. ಇಷ್ಟು ಅರ್ಥ ಆಯ್ತಲ್ಲ ಎಲ್ಲರಿಗೂ ಹೇಗೆ ಅಂತ ಹೇಳ್ಬಿಟ್ಟು. ಆ್ಯಸ್ ಯು ನೋ ದ್ಯಾಟ್, ನಿಮ್ಗೆ ಏನು ಗೊತ್ತಿದೆ ಇವಾಗ ಆ್ಯಕ್ಚುಲಿ, ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಬೇಕು ನಿಮಗೆ, ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ಸೊ ಹಂಗಾಗಿ ನಾನೀಗ ಎಕ್ಸಾಕ್ಟ್ ವರ್ಕ್ ಡನ್ ಅನ್ನು ಕಂಡುಹಿಡಬೇಕು. ಇವಾಗ ಇಲ್ಲಿ ಎಕ್ಸಾಕ್ಟ್ ವರ್ಕ್ ಡನ್ ಅನ್ನು ಕಂಡುಹಿಡಬೇಕು. ಈಗ DW ಇದೆ, W ಮಾಡ್ಕೊಳ್ಳೋದು ಹೇಗೆ, ಜಸ್ಟ್ ಪರ್ಫಾರ್ಮ್ ದ ಇಂಟಿಗ್ರೇಷನ್. ಇಂಟಿಗ್ರೇಷನ್ ಆಫ್ DW ಮಸ್ಟ್ ಬಿ ಈಕ್ವಲ್ ಟು ವರ್ಕ್ ಡನ್ W, ವರ್ಕ್ ಡನ್ W. ಹೌದಾ, ಗೊತ್ತಾಯ್ತಲ್ಲ ಎಲ್ರಿಗೂ ಹೇಗೆ ಅಂತ ಹೇಳ್ಬಿಟ್ಟು. ಇಂಟಿಗ್ರೇಷನ್ RHS -1/4πε0 ಕಾಮನ್ ಉಂಟು, ಅದು ಕಾನ್ಸ್ಟೆಂಟು, -1 ಡಿವೈಡ್ ಬೈ 4πε0 ಕಾನ್ಸ್ಟೆಂಟು. ಮತ್ತು ಯಾವುದು ಕಾನ್ಸ್ಟೆಂಟು, Q ಕೂಡ ಕಾನ್ಸ್ಟೆಂಟ್ ನಿಮಗೆ, Q ಕೂಡ ಕಾನ್ಸ್ಟೆಂಟು. ಇಂಟಿಗ್ರೇಷನ್ ಆಫ್ ಏನು ಉಳಿತು, 1 ಡಿವೈಡ್ ಬೈ R ಡ್ಯಾಶ್ ಸ್ಕ್ವೇರ್ ಇಂಟು dr ಡ್ಯಾಶ್ ಅಂತ ಮಾತ್ರ ಉಳಿತು ನಿಮಗೆ. ಇವಾಗ ಹ್ಯಾಂಗ್ ರೇಂಜ್ ತೊಗೊಳ್ತೀರಿ ನೀವು ಇವಾಗ, ಲೋವರ್ ಲಿಮಿಟು ಅಪ್ಪರ್ ಲಿಮಿಟು ನೋಡಿ. ಇವಾಗ 1 ಕೂಲಮ್ ಚಾರ್ಜು ಇನ್ಫಿನಿಟಿಯಿಂದ ಬರ್ತಾ ಇದೆ, ಎಲ್ಲಿಂದ ಬರ್ತದೆ ಆ್ಯಕ್ಚುಲಿ, ಇನ್ಫಿನಿಟಿಯಿಂದ ಬರ್ತಾ ಇದೆ. ಓಕೆ, ಸೊ ಫ್ರಾಮ್ ದಿಸ್ ಚಾರ್ಜ್ Q ಇಟ್ ಈಸ್ ಕಮಿಂಗ್ ಫ್ರಾಮ್ ಇನ್ಫಿನಿಟಿ ಆ್ಯಂಡ್ ದ ಫೈನಲ್ ಪೊಸಿಷನ್ ಈಸ್ ಅಟ್ ಡಿಸ್ಟೆನ್ಸ್ R ಡಿಸ್ಟೆನ್ಸ್ ಇದ್ದಿಲ್ಲ. ಸೊ ಅದಕ್ಕೋಸ್ಕರ ಲೋವರ್ ಲಿಮಿಟು 0 ಇಂದ ಬರ್ತಾ ಇದೆ, ಫೈನಲ್ ಏನಾಗಿರ್ಬೇಕು ಆ್ಯಕ್ಚುಲಿ, ಇದು ಇನ್ಫಿನಿಟಿಯಿಂದ ಬರ್ತಾ ಇದೆ, ಫೈನಲ್ ಆಗಿ ಎಷ್ಟು ಬರಬೇಕು ಆ್ಯಕ್ಚುಲಿ, ಇದು R ಡಿಸ್ಟೆನ್ಸ್ಗೆ ಬಂದು ಮುಟ್ಟಬೇಕು. ಸೊ ಅದಕ್ಕೋಸ್ಕರ ದ ಲೋವರ್ ಲಿಮಿಟ್ ಈಸ್ ಇನ್ಫಿನಿಟಿ ಆ್ಯಂಡ್ ದ ಹೈಯರ್ ಲಿಮಿಟ್ ಈಸ್ R. ಓಕೆ, ಫ್ರಾಮ್ ಇನ್ಫಿನಿಟಿ ಟು ಅ ಡಿಸ್ಟೆನ್ಸ್ R ವರೆಗೆ ಬಂದಿರುತ್ತೆ. ಅರ್ಥದಲ್ಲಿ ಎಲ್ಲರಿಗೂ ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ಇಕ್ವೇಷನನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ದ್ಯಾರ್ ಫಾರ್ ಐ ವಿಲ್ ಗೆಟ್ ಕಂಟಿನ್ಯೂಷನ್ ಇಲ್ಲಿ ಮಾಡ್ತೇನೆ, ನಾನು ಕಂಟಿನ್ಯೂಷನ್ ಇಲ್ಲಿ ಮಾಡ್ತೇನೆ. ಸೊ ದ್ಯಾರ್ ಫಾರ್ W ವರ್ಕ್ ಡನ್ ಮಸ್ಟ್ ಬಿ ಈಸ್ ಈಕ್ವಲ್ ಟು, ವರ್ಕ್ ಡನ್ ಮಸ್ಟ್ ಬಿ ಈಸ್ ಈಕ್ವಲ್ ಟು ಮೈನಸ್ Q ಡಿವೈಡ್ ಬೈ 4πε0 ಇಂಟು ವಾಟ್, ಇಂಟು ವಾಟ್, ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ R ಡ್ಯಾಶ್ ಸ್ಕ್ವೇರ್ ಅಂತಿದೆ ಅಲ್ಲಿ ನಿಮಗೆ ಇವಾಗ. ಓಕೆ, ಅದನ್ನು ಹ್ಯಾಂಗೆ ಇಂಟಿಗ್ರೇಟ್ ಮಾಡ್ತೀರಿ ಇವಾಗ, ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮಾಡ್ದಂಗೆ. ಈಗ ಇಲ್ಲಿ ಫಾರ್ ಎಕ್ಸಾಂಪಲ್ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟು DX ನೀವು ಮ್ಯಾಥಮೆಟಿಕ್ಸಲ್ಲಿ ಓದಿರ್ಬೋದಲ್ಲ, ದಿಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ x ಟು ದಿ ಪವರ್ ಆಫ್ -2 ಇಂಟು DX ಹೇಳ್ದಂಗೆ ಆಯ್ತದು. ಸರಿ ಉಂಟಾ? ಇವಾಗ ಇದನ್ನು ಹೆಂಗೆ ಕಲ್ತಿದ್ದೀರಿ, ದಿಸ್ ಈಸ್ ಈಕ್ವಲ್ ಟು x ಟು ದಿ ಪವರ್ ಆಫ್ -2 + 1 ಡಿವೈಡ್ ಬೈ -2 + 1 ಅಂತ ಇಂಟಿಗ್ರೇಷನ್ ಓದಿದಿರಿ. ದಟ್ ಈಸ್ ಈಕ್ವಲ್ ಟು ಏನು ಉಳಿತು ನಿಮಗೆ, ಇದು x ಟು ದಿ ಪವರ್ ಆಫ್ -1 ಡಿವೈಡ್ ಬೈ -1 ಉಳಿತು ನಿಮಗೆ ಇಲ್ಲಿ. ಹೌದಾ, ಅಂದರೆ ಏನಾಯಿತು, ದಿಸ್ ಈಸ್ ಈಕ್ವಲ್ ಟು -1/x ಅಂತ ನಿಮ್ಗೆ ಬಂದಿದೆ. ಇದು ಮ್ಯಾಥಮೆಟಿಕ್ಸ್ ಟಾಪಿಕ್, ಅದನ್ನು ಇದು ಬೇಕು, ಇದೆಲ್ಲ ಬರೀಬೇಕು ಅಂತಲ್ಲ. ಯು ವಿಲ್ ಗೆಟ್ -1/x. ಇಂಟಿಗ್ರೇಷನ್ ಆಫ್ 1/x² ಈಸ್ -1/x. ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ತೇನೆ, ಇವಾಗ ಹೆಂಗೆ ಯೂಸ್ ಮಾಡೋದು ಅಂತ ನೋಡಿ. ಇವಾಗ ಅಲ್ಲಿ x ಅಂತ ತೊಗೊಂಡಿದ್ದೇನೆ, ಇಲ್ಲಿ R ಡ್ಯಾಶ್ ಇದೆ.
ಸೊ ಇಂಟಿಗ್ರೇಷನ್ ಆಫ್ 1 by r dash ಸ್ಕ್ವೇರ್ ಈಸ್ -1 by r dash. -1 ಡಿವೈಡ್ ಬೈ r dash ಉಳಿಯುತ್ತೆ ನಿಮಗಿದು r dash. ಓಕೆ, -1 ಡಿವೈಡ್ ಬೈ r dash ಉಳಿಯಿತು. ಸೊ ರೇಂಜಿಂಗ್ ಫ್ರಾಮ್ ಇನ್ಫಿನಿಟಿ ಟು ಡಿಸ್ಟೆನ್ಸ್ r. ಸರಿ ಆಯ್ತಲ್ಲ, ಹೇಗೆ ಅಂತ ಹೇಳ್ಬಿಟ್ಟು. ಸೊ ನಾವು ವಾಟ್ ವಿ ಲೆಫ್ಟ್ ವಿತ್ w ಈಕ್ವಲ್ ಟು -q ಡಿವೈಡ್ ಬೈ 4πε0 ಇಂಟು, ಈಗ r ಡ್ಯಾಶ್ ಬದಲಿಗೆ ಫಸ್ಟ್ಗೆ r ಹಾಕ್ತಿರಲ್ವ, ಇದು ದಿಸ್ ಇಸ್ ವಾಟ್ -1 ಡಿವೈಡ್ ಬೈ r -1 ಡಿವೈಡ್ ಬೈ -1 ಬೈ ಇನ್ಫಿನಿಟಿ. ಅಪ್ಪರ್ ಲಿಮಿಟು ಮೈನಸ್ ಲೋವರ್ ಲಿಮಿಟು -1 ಬೈ r ಡ್ಯಾಶ್ಗೆ r ಡ್ಯಾಶ್ ಆಗೋಕ್ಕೆ r ಹಾಕಿದೆ, ಸೆಕೆಂಡ್ ಟೈಮು r ಡ್ಯಾಶ್ ಬದಲಿಗೆ ಇನ್ಫಿನಿಟಿನ ಹಾಕಿದ್ದೇನೆ, ಮೈನಸ್ ಮೈನಸ್ ಹಾಗೆ ಉಳಿದಿದೆ ಎರಡು ಕಡೆನೂ. ಸರಿ ಆಯ್ತಾ, 1 by infinity is 0. So therefore work done must be is equal to minus of minus will become what? Plus. We left with 1 by 4πε0 into charge divided by r. This is what the work done. This is what the work done. Okay. ಇವಾಗ ಏನಾಯ್ತು actually according to the definition. Okay. According to definition ಏನಾಗಬೇಕು, work done per unit charge 1 coulomb charge must be equal to potential. Work done per 1 coulomb charge must be equal to potential. ಸೊ ಹಂಗಾಗಿ ಇದನ್ನ ಏನು ಮಾಡಬೇಕು, ನಾನು 1 coulomb charge ಇಂದ ಡಿವೈಡ್ ಮಾಡಬೇಕು. 1 coulomb ಚೇಂಜ್ ಮಾಡಿದ್ರು ಕೂಡ ಇದೇನು ಕೂಡ ಚೇಂಜ್ ಆಗೋದಿಲ್ಲ. therefore potential V equal to 1 divided by 4πε0 into Q divided by R. ಇಲ್ಲಿ ಹೆಂಗಿದೆಯಲ್ಲ ಹಾಗೆ ಬರೋದು. ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ 1 ಕೂಲಮ್ ಚಾರ್ಜ್, ಅದಕ್ಕೆ ಏನು ವ್ಯಾಲ್ಯೂ ಇಲ್ಲ. ಸೊ ಹಂಗಾಗಿ ಏನಂತ ಬರೋ 1 ಯೂನಿಟಿ ವ್ಯಾಲ್ಯೂ ಅಂದರೆ 1 ಕೂಲಮ್ ಅಂದರೆ 1 ಅಲ್ವಾ, ಯೂನಿಟಿ ಅಂದರೆ 1 ಅಲ್ವಾ, 1 ಕೂಲಮ್. ಸೊ ಅದಕ್ಕೋಸ್ಕರ 1 ಇಂದ ಮಲ್ಟಿಪ್ಲೈ ಮಾಡಿದರೆ ಆಯಿತು, 1 ಇಂದ ಮಲ್ಟಿಪ್ಲೈ ಮಾಡಿ. ಸೊ ದ್ಯಾಟ್ ಐ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ವಿ ಎಸ್ 1 by 4πε0 into Q by R. ದಿಸ್ ಇಸ್ ದ ಫೈನಲ್ ಎಕ್ಸ್ಪ್ರೆಷನ್ which gives you the potential due to a point charge V as 1 by 4πε0 into Q divided by R. ಓಕೆ, ಸೊ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಕ್ವಶನ್ ಆಗಿತ್ತು 5 ಮಾರ್ಕ್ಸಿಗೆ. ತುಂಬ ಸಲ ರಿಪೀಟೆಡ್ ಕ್ವಶನ್ನು. ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಅದ್ರ ಬಗ್ಗೆ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೇನೆ.